ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ಊಟಿಗೆ ಬಂದಿದ್ದೀವಿ. ಊಟಿ ಅಂದ ತಕ್ಷಣ ಚಿಲ್ ವೆದರ್, ಬ್ಯೂಟಿಫುಲ್ ಹೋಮ್ ಸ್ಟೇಸ್ ನೋಡ್ಬೋದು. ಸೊ ನಾನೀಗ ಅಪ್ಲೋಡ್ ಮಾಡ್ತಾ ಇರೋವಂಥ ಪ್ರಾಪರ್ಟಿ ಹೆಸರು ಹೆವೆನ್ ಡೇಲ್ಸ್ ಅಂತೇಳಿ. ಊಟಿಯ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಬಾರಾಕೋಲಾ ಅಂತ ಒಂದು ಊರಿಗಿದೆ. ಆ ಊರಲ್ಲಿ ಈ ಹೋಮ್ ಸ್ಟೇ ಇದೆ. ದಿಸ್ ಈಸ್ 2 BHK ಬಂಗ್ಲೋ. ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಎಂಟೈರ್ ಸೆಗ್ಮೆಂಟ್ ಈಸ್ ದೇರ್ ಇನ್ಸೈಡ್ ಇಟ್. ಎಲ್ಲವೂ ಇದರಲ್ಲಿ ಇದೆ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್. ಈ ಥರ ಎಂಟ್ರೆನ್ಸ್ ಆದಮೇಲೆ ನೀವು ನಿಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡ್ಬೋದು. ಓಕೆ, ದರ್ ಇಸ್ ಅ ಸ್ಮಾಲ್ ಟೇಬಲ್. ನೀವು ಅಲ್ಲಿ ಕೂತ್ಕೊಂಡು ಸ್ಪೆಂಡ್ ಅ ಬ್ಯೂಟಿಫುಲ್ ಈವ್ನಿಂಗ್. ಆ್ಯಂಡ್ ದಿಸ್ ಈಸ್ ದ ವ್ಯೂ ಫ್ರಮ್ ದ. ಸುಮಾರು ಹೋಮ್ ಸ್ಟೇಗಳಿವೆ. ಅದರಲ್ಲಿ ನಾವು ಚೂಸ್ ಮಾಡಿದ್ದು ಹೆವೆನ್ ಡೇಲ್ ಅಂಥೇಳಿ. ಈ ಪ್ರಾಪರ್ಟಿ ರನ್ ಮಾಡ್ತಾರೆ ಅಬ್ದುಲ್ ಅಂತೇಳಿ, ಕೇರಳದಿಂದ. ಸೊ ಹಿ ಓನ್ಸ್ ಇಟ್. ಸೊ ದಿಸ್ ಈಸ್ ದ ಪ್ರಾಪರ್ಟಿ. ವೆರಿ ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ತುಂಬ ಒಳ್ಳೆ ಆಂಬಿಯನ್ಸ್ ಲೈಟಿಂಗ್ಸ್ನ ಹಾಕಿದ್ದಾರೆ ಫ್ರಮ್ ಫಿಲಿಪ್ಸ್. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಎಂಟ್ರೆನ್ಸ್ ಆದ ತಕ್ಷಣ ದಿಸ್ ಈಸ್ ದ ಸ್ಮಾಲ್ ಸಿಟ್ಔಟ್, ಲಿವಿಂಗ್ ಏರಿಯಾ ಅಂತ ಹೇಳ್ಬೋದು. ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಬೆಡ್ ಕಮ್ ಸೋಫಾ ಇರುತ್ತೆ. ಆಮೇಲೆ ಟಿ ವಿ ಇರುತ್ತೆ. ಟಿ ವಿಯಲ್ಲಿ ನಿಮಗೆ ಎಲ್ಲ ನೆಟ್ಫ್ಲಿಕ್ಸಿಂದ ಹಿಡಿದು ಎಲ್ಲ ಆ್ಯಪ್ಸ್ಗಳು ವರ್ಕ್ ಆಗುತ್ತೆ. ಇಟ್ ಹ್ಯಾಸ್ ಅ ವೈಫೈ. ಎಲೆಕ್ಸಾ ಕೂಡ ಇದೆ. ಯು ಕ್ಯಾನ್ ಕಮಾಂಡ್ ಆ್ಯಂಡ್ ಪ್ಲೇ ದ ಸಾಂಗ್ಸ್. ಆಮೇಲೆ ಇಲ್ಲಿ ಒಂದು ಚಿಕ್ಕದು ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ. 6 ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಸ್ಮಾಲ್ ವಾರ್ಡ್ರೋಬ್ ಬಿಟ್ಟಿದ್ದಾರೆ. ದೇ ಹ್ಯಾವ್ ಅ ಫ್ರಿಡ್ಜ್, ಓವೆನ್, ಇಂಡಕ್ಷನ್, ಗ್ಯಾಸ್, ಫೇಬರ್ ಕಂಪ್ನಿದು ಚಿಮ್ನಿ ಮತ್ತು ಒಲಿನ ಹಾಕ್ಸಿದ್ದಾರೆ. ದೇ ಹ್ಯಾವ್ ಅ ಅಕ್ವಾಶರ್. ನಿಮಗೆ ಮಿನರಲ್ ವಾಟರ್ ಸಿಗುತ್ತೆ. ಎಲ್ಲ ಯುಟೆನ್ಸಿಲ್ಸ್ ಇರುತ್ತೆ. ಯು ಕ್ಯಾನ್ ಕುಕ್ ಎವ್ರಿಥಿಂಗ್. ತುಂಬ ಉಪಯೋಗ ಆಗುವಂಥ ವಸ್ತುಗಳನ್ನು ಇವರು ಆಲ್ರೆಡಿ ಇಟ್ಟಿರ್ತಾರೆ. ಟೀ, ಕಾಫಿ, ಶುಗರ್, ಸಾಲ್ಟ್, ವಾಟರ್. ನೀರು ಬಿಸಿ ಮಾಡ್ಕೋಬೇಕಂದ್ರೆ ನಿಮಗೆ ನೀರು ಕುಡಿದಿದೆ. ನಾವು ಕೂಡ 2 ದಿನ ಇದ್ವಿ. ಫುಲ್ ಡೇ ನಾವು ಕುಕ್ಕಿಂಗ್ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಿ ವಿ ಹ್ಯಾವ್ ಕುಕ್ಡ್ ಪೋಹಾ ಆ್ಯಂಡ್ ನೌ ಈಸ್ ಪ್ರಿಪೇರಿಂಗ್ ಕಾಫಿ ಫಾರ್ ಆಲ್ ಆಫ್ ಅಸ್. ಗ್ರೈಂಡರ್ ಕೂಡ ಇದೆ. 3 ಥರದ್ದು ಕುಕ್ಕರ್ಸ್ ಇದೆ. ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಸೊ ಇಲ್ಲಿಂದ ನಾವು ರೂಮ್ ಕಡೆ ಹೋಗೋಣ. ತುಂಬ ಒಳ್ಳೆ ಬೆಳಕು ಬರುತ್ತೆ. ಎಲ್ಲ ಕಡೆ ವಿಂಡೋಸ್ ಇದೆ. ಇದೊಂದು ಕಾಮನ್ ಬಾತ್ರೂಮ್. ದಿಸ್ ಇಸ್ ದ ಬಾತ್ರೂಮ್. ಅಟ್ಯಾಚ್ಡ್ ಬಾತ್, ಟಾಯ್ಲೆಟ್ ಇದೆ, ಗೀಸರ್ ಇದೆ, 24 hours ಹಾಟ್ ವಾಟರ್. ಸೊ ಈ ಥರ ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೋದರೆ, ಸೊ ಮೇಲ್ಗಡೆ ನಿಮಗೆ 2 ಬೆಡ್ರೂಮ್ಸ್ ಸಿಗುತ್ತೆ. 1 ಬೆಡ್ರೂಮ್ ರೈಟ್ ಸೈಡಲ್ಲಿದೆ, 1 ಬೆಡ್ರೂಮ್ ಲೆಫ್ಟ್ ಸೈಡಲ್ಲಿದೆ. ಸೊ ದಿಸ್ ಇಸ್ ದ ಬೆಡ್ರೂಮ್. ಸ್ವಲ್ಪ ಗಲೀಜು ಆಗಿಬಿಟ್ಟಿದೆ ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ಇಟ್. ಒಳ್ಳೆ 2 ವಿಂಡೋಸ್ ಇದೆ, ಬಾಲ್ಕನೀಸ್ ಇದೆ. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ವಿತ್ ಗೀಸರ್, 24 hours ಹಾಟ್ ವಾಟರ್ ಫೆಸಿಲಿಟಿ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್. ವಾರ್ಡ್ರೋಬ್ ಇದೆ. ದೆನ್ ವಿ ಆರ್ ಗೋಯಿಂಗ್ ಟು ದ ಸೆಕೆಂಡ್ ಬೆಡ್ರೂಮ್. ದಿಸ್ ಇಸ್ ದ ಸೆಕೆಂಡ್ ಬೆಡ್ರೂಮ್. ಇಂಟೀರಿಯರ್ ಮಾತ್ರ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯು ಕ್ಯಾನ್ ಫೀಲ್ ದ ಆಂಬಿಯನ್ಸ್ ಆಫ್ ದ ಲೈಟಿಂಗ್ಸ್. ಎಲ್ಲ ಲೈಟಿಂಗ್ಸ್ನು ಫಿಲಿಪ್ಸ್ ಯೂಸ್ ಮಾಡಿದ್ದಾರೆ, ವಿಚ್ ಈಸ್ ಆಲ್ಸೋ ಅಗೈನ್ ಅ ಪ್ಲಸ್ ಪಾಯಿಂಟ್. ಇಲ್ಲೂ ಕೂಡ ನಿಮಗೆ ಗೀಸರ್, ಅಟ್ಯಾಚ್ಡ್ ವೆಸ್ಟರ್ನ್ ಟಾಯ್ಲೆಟ್ ಸಿಗುತ್ತೆ. ನೋ ಐ ವಿಲ್ ಶೋ ದ ಮೇನ್ ಪಾರ್ಟ್ ವಿಚ್ ಈಸ್ ಕಾಲ್ಡ್ ಬಾಲ್ಕನಿ. ಬಾಲ್ಕನಿಯಿಂದ ಯಾವ ಥರ ವ್ಯೂ ಇರುತ್ತೆ ಅಂತ ನೋಡೋಣ. ಅಚ್ಚಾ, ಸೊ ದಿಸ್ ಇಸ್ ದ ಬಾಲ್ಕನಿ. ಇಲ್ಲೂ ಕೂಡ ಒಂದು ಟೇಬಲ್ ಇಟ್ಟಿದ್ದಾರೆ. ಯು ಕ್ಯಾನ್ chill and have relax. This is all about ಹೆವೆನ್ ಡೇಲ್ಸ್ ಊಟಿ. ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಕಮ್ ಆ್ಯಂಡ್ ವಿಸಿಟ್. ಥ್ಯಾಂಕ್ ಯು.